ನಮ್ಮ ಜೊತೆ ಹಿರಿಯ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಿನ್ನೆ ಆದಂತಹ ಪ್ರತಿಭಟನೆಯನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಮೊಟ್ಟೆಯಿಂದ ಹಲ್ಲೆ ಆಗಿರುವಂಥದ್ದು, ಅಂದರೆ ಈ ಹಿಂದೆ ಮುನಿರತ್ನ ಅವ್ರ ಮೇಲೆ ಆ್ಯಸಿಡ್ ಮೊಟ್ಟೆ ಹಲ್ಲೆ ಆಗಿತ್ತು, ಇದೀಗ ನಿನ್ನೆ BP ಹರೀಶ್ ಅವರ ಮೇಲೆ ಆಗಿರುವಂಥದ್ದು. ಏನು ಹೇಳಿ ನೋಡಿ, ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಭಾಳ ಖೇದವಾಗಿ ನಾವು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಖಂಡನೀಯವಾಗಿರ್ತಕ್ಕಂಥ ಘಟನೆ ಇದಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಪಕ್ಷಗಳಿಗೂ ಕೂಡ ಸಮಾನವಾಗಿರ್ತಕ್ಕಂಥ ಹೋರಾಟ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದರೆ ನಿಮಗೇನು ತ್ರಾಸ ಇವತ್ತು? ಯಾಕೆ ಅವ್ರ ಮೇಲೆ ಮೊಟ್ಟೆ ಹೋಗಿರ್ತಕ್ಕಂಥ ಕೆಲಸ ಮಾಡ್ತೀರಿ, ಇನ್ನಿತರ ಹಲ್ಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ? ಇದು ಯಾವುದೇ ಕಾರಣಕ್ಕೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹೋರಾಟ ಮಾಡುವ ಅವಕಾಶ. ಯಾಕೆ ಕಾಂಗ್ರೆಸ್ಸಿಂದ ಹೋರಾಟ ಮಾಡಿಲ್ವಾ ರಾಜ್ಯದಲ್ಲಿ? ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ, ನಾವೇ ನಿಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ವಾ, ನಿಮ್ಮನ್ನ ಹೊಡೆದ್ವಾ, ಅಥವಾ ನಿಮ್ಮ ಮೇಲೆ ಮೊಟ್ಟೆ ಹೆಚ್ಚತಕ್ಕಂಥ ಕೆಲಸ ಮಾಡಿದ್ವಿ? ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕು. ಮತ್ತು ಯಾರು ಆ ನಿನ್ನೆ ಕೃತ್ಯದಲ್ಲಿ ತೊಡಗಿದಾರೋ ಅವ್ರ ಮೇಲೆ ತಕ್ಷಣ ಕ್ರಮ ವಹಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಸರ್, ಜೊತೆಗೆ BK ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಏನೇ ಸಂಸ್ಕೃತಿ ಇದ್ರೂ ಸಹ ಮೊಟ್ಟೆ ಹೊಡೆದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದೆಲ್ಲ BJPದು. ಅವರೇ ಮೊಟ್ಟೆಗಳನ್ನ ತೆಗೆದುಕೊಂಡು ಬಂದು ಹೊಡೆದು ನಂತರ ನಮ್ಮ ಕಾರ್ಯಕರ್ತರು ಬೇರೆ ರೀತಿಯಾದಂತಹ ಕ್ರಮವನ್ನು ಮಾಡಿದ್ದಾರೆ, ತೆಗೆದುಕೊಂಡಿದ್ದಾರೆ. BK ಹರಿಪ್ರಸಾದ್ ಅವರು ದಯವಿಟ್ಟು ಹೇಳಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ಕಡೆ ಏನಾದ್ರು ನಿಮ್ಮ ಆಫೀಸ್ ಮುಂದೆ ಕ್ಯಾಮ್ರಾ ಇದ್ದರೆ, ಅಥವಾ ನಿಮ್ಮ ಮೀಡಿಯಾದವರು ಅನೇಕ ಮಿತ್ರರು ಅದನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ರೆ, ಅಥವಾ CC ಕ್ಯಾಮ್ರಾ ಫುಟೇಜ್ ಇದ್ದರೆ ತೆಗೆದು ನೋಡಿ. ಭಾರತೀಯ ಜನತಾ ಪಾರ್ಟಿ ಮೊಟ್ಟೆ ಹೊಡೆಯೋದು ಗಿಟ್ಟೆ ಹೊಡಿ ಕೆಲಸ ಎಂದು ಜೀವನದಾಗ ಮಾಡಿಲ್ಲ, ಮಾಡುವಂಥ ಪ್ರಶ್ನೆ ಇಲ್ಲ. ಇದು ನಿಮ್ಮ ಸಂಸ್ಕೃತಿ. ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಗುಂಡಾ ರೀತಿಯಾಗಿ ಹತ್ತಿಕ್ಕುವಂಥ ಪ್ರಯತ್ನ, ಗುಂಡಾ ರಾಜ್ಯವನ್ನು ಕ್ರಿಯೇಟ್ ಮಾಡೋಕ್ಕಂತ ಹೊಂಟಿದ್ದು ಇದು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇದು ಭಾಳ ದಿವಸ ನಡೆಯಂಗಿಲ್ಲ, ಇದು ಭಾಳ ದಿವಸದ ಆಟ ಅಲ್ಲ. ಇದಕ್ಕೆ ನಮಗೂ ಗೊತ್ತೈತೆ, ಟಿಟ್ ಫಾರ್ ಟ್ಯಾಟ್ ಇದ್ದೇ ಇರುತ್ತೆ. ನೀವು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟು ಈ ರೀತಿಯಾಗಿ ಮತ್ತೆ ಅದನ್ನು ಉಲ್ಬಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಯಾವ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಕೇಳೋದಿಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನಿನ್ನೆ ಘಟನೆಯಲ್ಲಿ ಯಾರ್ಯಾರು ಇದರಲ್ಲಿ ಭಾಗವಹಿಸಿದಾರೆ, ಯಾರ್ಯಾರು ಇದರಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡಿದಾರೆ, ಅವ್ರ ಮೇಲೆ FIR ದರ್ಜು ಮಾಡಿ ತಕ್ಷಣ ಅವ್ರು ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಿ. ಅದನ್ನು ಬಿಟ್ಟು ಇನ್ನೇನೋ ಹೇಳಿಕೆಗಳನ್ನು ಕೊಟ್ಕೊಂಡು ಕುಂದ್ರದಾಗ ಯಾವುದೂ ಅರ್ಥ ಇಲ್ಲ. ಸರ್, ಜೊತೆಗೆ ನೆನ್ನೆ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಅಂತಂದರೆ ಎಲ್ಲ BJP ಶಾಸಕರು ಬಸ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ KPCC ಕಚೇರಿ ಎದುರು ಪೈಪ್ನಲ್ಲಿ ಹೊಡೆಯೋದಾಗಿರಲಿ, ದೊಣ್ಣೆಯಿಂದ ಹೊಡೆಯೋದಾಗಿರುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ CK ರಾಮಮೂರ್ತಿ ಅವ್ರಿಗೂ ಸಹ ಒಂದಷ್ಟು ಪೆಟ್ಟುಗಳು ಬಿದ್ದಿರುವಂಥದ್ದು, ಕೈಗೆ ಪೆಟ್ಟಾಗಿರುವಂಥದ್ದು. ನೋಡಿ, ಹರಿಪ್ರಸಾದ್ ಅವ್ರು ಕೇಳ್ರಿ, ಇವ್ರು ಬಸ್ನಾಗಿದ್ದಾಗ ಹೊರ ನಿಂತು ಹೊಡೆದವ್ರು ಯಾರು ಅಂತಂದೇಳಿ, ಅದು BJP ಅವರ ಕೇಳವ್ರಿಗೆ. ಬಸ್ ಒಳಗೆ ಹತ್ತಿಸಿ ಹೊಡೆದ್ರಲ್ಲ, ಹೊರ ನಿಂದಿರಿಸಿ, ಅದು BJP ಅವರ ಕೇಳಿಬಿಡಿ. ಮತ್ತು ಅದನ್ನೂ ಒಂದು ಕ್ಲಿಯರ್ ಮಾಡಿಬಿಡಲಿ. ಅವ್ರು ಹೇಳಿದ್ದಾರೆ, ಉದ್ದೇಶಪೂರ್ವಕವಾಗಿಯೇ ಡ್ರೈವರ್ಗೆ ಧಮಕಿ ಹಾಕಿ KPCC ಕಚೇರಿ ಎದುರು BJP ನಾಯಕರು ಬಸ್ಸನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತ. ನೋಡಿ, BJP ಶಾಸಕರು ಅಲ್ಲಿ KPCC ಕಚೇರಿ ಮುಂದೆ ಹೋದ್ರೆ ಏನು ಪ್ರಾಬ್ಲಮ್ ಐತೆ? ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ಕಚೇರಿ ಮುಂದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಸಲ ಪ್ರೊಟೆಸ್ಟ್ ಮಾಡಿಲ್ಲ? ನಾವೇನು ಹೊಡಿಸಿದ್ವಿ ಇವ್ರಿಗೆ? ಏನೇನು ಇವ್ರಿಗೆ ಹಿಂಸಾತ್ಮಕ ರೂಪದಲ್ಲಿ ತಳ್ಳುವಂಥ ಪ್ರಯತ್ನ ಮಾಡಿದ್ವಾ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅಧಿಕಾರ ಐತಿ, ಹಕ್ಕೈತಿ. ನೀವು ಮಾಡಿರಿ. ನಮ್ಮ ಪಕ್ಷದ ಈಗ ನೀನು ಮಾಡಿಲ್ಲ ಅವ್ರು ಬಂದ ಪಾರ್ಟಿ ಎದುರಿಗೆ, ಮತ್ತು ನಾವೇನಲ್ಲೇನು ಹೊಡೆದ್ವಿ ಇವ್ರಿಗೆ? ಏನು ಮೊಟ್ಟೆ ಎಸೆದ್ವಿ? ಇದರ ಕಾಮನ್ ಸೆನ್ಸ್ ಅಂತಾರೆ. ಅದನ್ನು ಅರ್ಥ ಮಾಡ್ಕೊಂಡಂಥದ್ದನ್ನು ಹರಿಪ್ರಸಾದ್ ಅವರು ಮಾಡ್ಕೋಬೇಕು ಮತ್ತು ಸರ್ಕಾರನೂ ಮಾಡ್ಕೋಬೇಕಾಗತ್ತೆ. ಮತ್ತು ಗೃಹ ಸಚಿವರು ಮಾನ್ಯ ವಿನಂತಿ ಮಾಡ್ತೀನಿ, ತಕ್ಷಣ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ FIR ಮಾಡಿ ಅವ್ರನ್ನ ಒಳಗೆ ಹಾಕ್ತಕ್ಕಂಥ ಕೆಲಸ ಮಾಡಿ, ಪರಿಸ್ಥಿತಿ ಉಲ್ಬಣಿಸೋಕ್ಕಿಂತ ಮೊದಲು ಅದನ್ನು ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು. BJP ಹೋರಾಟ ಯಾವ ರೀತಿ ಆಗಿರುತ್ತೆ? ರಾಜ್ಯಪಾಲರಿಗೆ ಏನಾದರೂ ದೂರು ಕೊಡುವಂತಹ ಸಾಧ್ಯತೆಗಳಿದೆಯಾ? ನೋಡಿ, ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಗಾಂಧಿ ಪ್ರತಿಮೆ ಬಳಿ ನಾವು ಹೋರಾಟವನ್ನು ಮಾಡ್ತೇವೆ. ಇದನ್ನು ನಾವು ಯಾಕೆ ಗಾಂಧಿ ಪ್ರತಿಮೆ ಬಳಿ ಮತ್ತು ನಾವು ಯಾವಾಗಲೂ ಹಿಂಸೆಗೆ ಪ್ರಚೋದನೆ ಕೊಟ್ಟರಲ್ಲ, ಅಹಿಂಸಾತ್ಮಕವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡುವಂಥದ್ದನ್ನು ಸಂದೇಶವನ್ನು ಸರ್ಕಾರಕ್ಕೆ ಕಳಿಸುವಂಥ ಪ್ರಯತ್ನ ಮಾಡ್ತೇವೆ. ಮುಂದಿನ ಹೋರಾಟದ ರೂಪರೇಷೆ ಬಗ್ಗೆ ಕೋರ್ ಕಮಿಟಿಯಲ್ಲಿ ತೀರ್ಮಾನ ಆಗುತ್ತೆ, ಅದರಂತೆ ಹೋರಾಟ ಆಗುತ್ತೆ. ಇದಿಷ್ಟು ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.